ಜೀವನದಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂದು ಮೈಸೂರಿನ ಶ್ರೀ ಶಾರದಾ ವಿಶ್ವಭಾವೈಕ್ಯ ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ವಿಜಯಲಕ್ಷ್ಮಿ ಸದಾನಂದ ಅವರು ಮಕ್ಕಳಿಗೆ ಕಿವಿಮಾತು ಹೇಳಿದ್ದಾರೆ. ಅವಾಗ ಏನಂತಾನೆ ಯೋಚನೆ ಮಾಡಬೇಡ ಕಣೆ, ನಾನು ಈಗ ಅಲ್ಲೆಲ್ಲ ಕುದುರೆ ಇರುತ್ತೆ, ಕುದುರೆ ಮೇಲೆ ನೀನು ಹತ್ತಿಸ್ತೀನಿ ನಾನು ಕುದುರೆ ಮೇಲೆ ನಾನು ಹತ್ಕೊಂಡು ಬಂದೆ ಅಂದ್ರೆ ನನ್ನ ಅತ್ತೆ ಮಾವನ ವಯಸ್ಸಾಗಿರೋರು ಅವ್ರಿಗೆ ಹೆಂಗೆ ಮಾಡೋದು, ಅವ್ರಿಗೆ ನಡ್ಕೊಂಡು ಬರ್ತಾರೆ ಈ ಕುದುರೆ ನಾವು ಅಂತ ಹೇಳ್ಬಿಡ್ತಾರೆ. ಇವಳು ಆಯ್ತು ಅಂತಂದ್ಬಿಟ್ಟು ಹೋಗ್ತಾಳೆ. ಇವಳು ಹೋಗ್ತಾಳೆ, ಮಳೆ ಆಗೋದಿಲ್ಲ, ಕುದುರೆ ಕುತ್ಕೊ, ನಮಗೂ ಯಾಕೋ ಕಾಲು ನೋಡ್ತಾ ಇದೆ, ನಾನು ಕುದುರೆ ಕುತ್ಕೋತೀನಿ, ಅವನು ಕುದುರೆ ಕುತ್ಕೊಂಡು ಇವರಪ್ಪ ಅಮ್ಮ ಕೂರಿಸೋದೇ ಇಲ್ಲ. ಅವ್ರ ಪಾಪ ಸುಸ್ತಾಗಿರುತ್ತೆ, ಕಾಲೆರಡು ಹೋಗ್ತಾ ಇರ್ತಾರೆ, ನೋವು ಅಂತಾರೆ, ಕೂತ್ಕೊಂತಾರೆ ಒಂದು ಕಡೆಗೆ, ಮತ್ತೆ ಎದ್ದೇಳ್ತಾರೆ, ನಡೀತಾರೆ, ಹಿಂಗೆ ಸುಸ್ತಾಗಿಸ್ತಾರೆ. ಅವ್ನು ನೋಡ್ತಿರ್ತಾನೆ, ಬನ್ನಿ 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 ಬೇಗ ಬೇಗ, ಓ ಎಷ್ಟೊತ್ತು ನಿಧಾನಕ್ಕೆ ನಡೀರಿ, ಬೇಗ ಬೇಗ ಬನ್ನಿ ಅಂತ ಜೋರು. ಆದ್ರೂ ಅವರಪ್ಪ ಏನೋ ಹೇಳಿಲ್ಲ, ತುಂಬ ಬೇಜಾರಾಗ್ತದೆ. ಮತ್ತಷ್ಟು ದೂರ ಹೋಗ್ತಾ ಇರ್ತಾರೆ. ಹೋಗುವಾಗ ಏನಾಗ್ತಾರೆ ಅಂತ ಹೋಗ್ಬಿಟ್ಟು ಯಾತ್ರೆ ಎಲ್ಲ ಮುಗಿಸ್ಕೊಳ್ತಾರೆ. ಮುಗಿಸ್ಕೊಂಡು ಏನು ಮಾಡ್ತಾರೆ, ವಾಪಸ್ ಅವ್ರ ಊರಿಗೆ ಬರ್ತಾರೆ. ಬರ್ತಾ ಇರುವಾಗ ಏನಂದ್ರೆ ಅಲ್ಲೊಂದು ಋಷಿಮುನಿ ಆಶ್ರಮಕ್ಕೆ ಹೋಗ್ತಾರೆ ಉಳ್ಕೊಳಕ್ಕೆ ರಾತ್ರಿ. ದಾರಿನಲ್ಲಿ ಅವಾಗೆಲ್ಲ ಇವಾಗ ಕೆಲವರು ನಡ್ಕೊಂಡು ಹೋಗ್ತಾರೆ, ಆದರೆ ಎಲ್ಲರೂ ಒಂದು ಮುಗ್ಕೊಂಡು ಹೋಗ್ತಾರೆ. ಸೊ ನಡ್ಕೊಂಡೇ ಹೋಗ್ತಾರೆ. ಇವಾಗೆಲ್ಲ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಬೇಗ ಬಿಡೋರು ಅಂತ ಟ್ರೈನಲ್ಲಿ ಹೋಗ್ತೀವಿ, ಕಾರಲ್ಲಿ ಹೋಗ್ತೀವಿ. ಅವಾಗೆಲ್ಲ ಏನು ಮಾಡ್ತಿದ್ರು, ನಡ್ಕೊಂಡೇ ಹೋಗ್ತಾ ಇದ್ರು. ಚಳಿಗಾಲ ನಡ್ಕೊಂಡು ಹೋಗ್ತೀವಿ, ಮಾಡ್ಕೊಂಡೇ ಹೋಗ್ತೀವಿ. ಹಂಗೆ ಅವರು ನಡ್ಕೊಂಡು ಬಂದಾಗ ಊರು ಹೋಗ್ತಾ ಹೋಗ್ತಾ ಏನಾದ್ರು ಕತ್ಲಾಗೋಯ್ತು ಅಂತಂದ್ರೆ ಯಾವ್ದಾರ ಊರಿದ್ರೆ ಆ ಊರಲ್ಲಿ ದೇವಸ್ಥಾನನೋ ಅಥವಾ ಊರಿನ ಕಟ್ಟೆನೋ ಅಥವಾ ಆ ಊರಿನಲ್ಲಿ ಯಾರೋ ದೊಡ್ಡ ಸೌಕಾರ ದೊಡ್ಡ ಮನೆ ಕಟ್ಟಿರ್ತಾರೋ ಅಲ್ಲಿ ಹೋಗಿ ಕೇಳ್ಕೊತಾರೆ, ಒಂದು ರಾತ್ರಿ ಮನೆ ನೋಡ್ಕೊಬೋದ ಅಂತ ಹೇಳ್ಕೊತಾರೆ. ಆಯಿತು ಅಂತ ಹೇಳಿದ್ರೆ ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಮತ್ತೆ ಬರುತ್ತೆ. ಅನ್ನಲ್ಲ ಅವಾಗೆಲ್ಲ. ಇವಾಗ ಕೆಲವು ಜನ ಇಲ್ಲ ಅಂತ ಹೇಳ್ತಾರೆ. ಅವಾಗ ಹೆಲ್ಪ್ ಮಾಡಬೇಕು ಅಂತಂದ್ರೆ ತುಂಬ ಖುಷಿನಲ್ಲಿ ಮಾಡ್ತಾರೆ. ಓ ನಮಗೆ ನಿಮಗೆ ದೇವ್ರ ಭಕ್ತರು ನೀವೆಲ್ಲರೂ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತಾರಲ್ಲ, ದೇವ್ರ ಭಕ್ತರಿಗೆಲ್ಲನೂ ನಾವು ಸಹಾಯ ಮಾಡಿ ಸೇವೆ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಮಾಡೋದು. ಚಳ್ಳಕೆರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದ ದೇವಸ್ಥಾನದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಅವರು ಪಾಂಡವಾಪುರದ ವಿಠಲನಿಗೆ ಸಂಬಂಧಿಸಿದ ಅನೇಕ ಕಥೆಗಳನ್ನು ಹೇಳಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಆಟಗಳನ್ನು ಆಡಿಸಿ ರಂಜಿಸಿದ್ದಾರೆ. ಶಿಬಿರದ ಆರಂಭದಲ್ಲಿ ಯತೀಶ್ ಎಂ ಸಿದ್ದಾಪುರ ಅವರು ಮಕ್ಕಳಿಗೆ ಭಜನೆ, ಪ್ರಾರ್ಥನೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರವನ್ನು ಹೇಳಿಕೊಟ್ಟರು. ಈ ತರಗತಿಯಲ್ಲಿ ಪ್ರಮೀಳಾ ಸದಾನಂದ, ಸಂಗೀತ, ಸಂತೋಷ್ ಕುಮಾರ್, ಋತಿಕ್, ಪುಷ್ಪಲತಾ, ಸುಧಾಮಣಿ, ಹರ್ಷಿತಾ, ಪ್ರತೀಕ್ಷಾ, ಯುಕ್ತ, ಧವನ್, ವಿಷ್ಣು ಸೇರಿದಂತೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಿಮ್ಮ ಐಶ್ವರ್ಯ